ಎಸ್ಆರ್ಎಚ್ ವರ್ಸಸ್ ಡಿಸಿ ಮೌಲಿಂಗ ಬೌಲಿಂಗ್ ದಾಳಿಗೆ ಡೆಲ್ಲಿ ಧೂಳಿಪಟ. ತವರಿನಲ್ಲಿ ಅಕ್ಷರ್ ಪಡೆ ಎದುರು ಆರೆಂಜ್ ಆರ್ಮಿಗೆ ಭರ್ಜರಿ ಗೆಲುವು. ಐಪಿಎಲ್ 2026ರ 31ನೇ ಪಂದ್ಯ ಮಂಗಳವಾರ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೆಯಿತು. ಡೆಲ್ಲಿ ವಿರುದ್ಧ ಹೈದರಾಬಾದ್ 47 ರನ್ಗಳಿಂದ ಭರ್ಜರಿ ಗೆಲುವು ಸಾಧಿಸಿತು. ಹೈದರಾಬಾದ್ನ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ಡೆಲ್ಲಿ ಬೌಲಿಂಗ್ ಮಾಡಿಕೊಂಡಿತ್ತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ಅಭಿಷೇಕ ಶರ್ಮಾ ಅವರ ಸ್ಫೋಟಕ ಅಜೇಯ 135 ರನ್ಗಳ ನೆರವಿನಿಂದ 242 ರನ್ ಗಳಿಸಿತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಡೆಲ್ಲಿ 9 ವಿಕೆಟ್ಗಳ ನಷ್ಟಕ್ಕೆ 195 ರನ್ಗಳನ್ನು ಮಾತ್ರ ಗಳಿಸಲು ಸಾಧ್ಯವಾಯಿತು. ಐಪಿಎಲ್ 2026ರಲ್ಲಿ ಈಗ ಇಶಾನ್ ಕಿಶನ್ ಮುನ್ನಡೆಸುತ್ತಿರುವ ಸನ್ರೈಸರ್ಸ್ ಹೈದರಾಬಾದ್ ತಂಡ 4 ಜಯಗಳೊಂದಿಗೆ 8 ಅಂಕಗಳನ್ನು ಹೊಂದಿದೆ. ಪಾಯಿಂಟ್ ಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೆ ಏರಿದೆ. ಮತ್ತೊಂದೆಡೆ ಅಕ್ಷರ ಪಟೇಲ್ ನಾಯಕತ್ವದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ತನ್ನ 6ನೇ ಪಂದ್ಯದಲ್ಲಿ ಅನುಭವಿಸಿದ 3ನೇ ಸೋಲು ಇದು. ಈ ಸೋಲಿನೊಂದಿಗೆ ಡೆಲ್ಲಿ 5ನೇ ಸ್ಥಾನದಲ್ಲಿದೆ. ಮಿಂಚಿದ ಇಶಾನ್ ಮಾಲಿಂಗ. ಸನ್ರೈಸರ್ಸ್ ಹೈದರಾಬಾದ್ ತಂಡದ ಶ್ರೀಲಂಕಾ ವೇಗಿ ಇಶಾನ್ ಮಾಲಿಂಗ ಅದ್ಭುತ ಬೌಲಿಂಗ್ ಮಾಡಿದರು. ಅವರು ತಮ್ಮ 4 ಓವರ್ಗಳಲ್ಲಿ 32 ರನ್ಗಳಿಗೆ 4 ವಿಕೆಟ್ಗಳನ್ನು ಕಬಳಿಸಿದರು. ಮಾಲಿಂಗ ನಿತೀಶ್ ರಾಣಾ, ಡೇವಿಡ್ ಮಿಲ್ಲರ್, ಟ್ರಿಸ್ಟಾನ್ ಸ್ವೆಲ್ಸ್ ಮತ್ತು ಅಶುತೋಷ್ ಶರ್ಮಾ ಅವರನ್ನು ಔಟ್ ಮಾಡಿದರು. ಹರ್ಷ್ ದುಬೆ ಕೂಡ 3 ವಿಕೆಟ್ಗಳನ್ನು ಪಡೆದು ಮಿಂಚಿದರೆ ದಿಲ್ಮನ್ ಮಧುಶಂಕ ಮತ್ತು ಶಕೀಬ್ ಹುಸೇನ್ ತಲಾ 1 ವಿಕೆಟ್ ಪಡೆದರು. ಡೆಲ್ಲಿ ಕ್ಯಾಪಿಟಲ್ಸ್ ಪರ ನಿತೀಶ್ ರಾಣಾ 57 ರನ್ಗಳೊಂದಿಗೆ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು. ಸಮೀರ್ ರಿಜ್ಜಿ ಕೂಡ 41 ರನ್ ಗಳಿಸಿದರು. ಕೆಎಲ್ ರಾಹುಲ್ 37 ರನ್ಗಳಿಗೆ ಔಟ್ ಆದರು. ಡೇವಿಡ್ ಮಿಲ್ಲರ್ ಗೋಲ್ಡನ್ ಡಕ್ಗೆ ಕ್ಯಾಚ್ ಪಡೆದರು. ಟ್ರಿಸ್ಟಾನ್ ಸ್ವೆಲ್ಸ್ 27 ರನ್ಗಳಿಗೆ ಔಟ್ ಆದರು. ನಾಯಕ ಅಕ್ಷರ್ ಪಟೇಲ್ 2 ರನ್ಗಳಿಗೆ ಔಟ್ ಆದರು. ಇಂಪ್ಯಾಕ್ಟ್ ಪ್ಲೇಯರ್ ಅಶುತೋಷ್ ಶರ್ಮಾ ಕೂಡ 14 ರನ್ ಗಳಿಸಿದರು. ಅಭಿಷೇಕ್ ಶರ್ಮಾ ಬಿರುಸಿನ ಶತಕ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಭರ್ಜರಿ ಆರಂಭ ನೀಡಿದರು. ಅವರು ಒಟ್ಟಾಗಿ ಮೊದಲ ವಿಕೆಟ್ಗೆ ಕೇವಲ 8.5 ಓವರ್ಗಳಲ್ಲಿ 97 ರನ್ಗಳನ್ನು ಸೇರಿಸಿದರು. ಹೆಡ್ 26 ಎಸೆತಗಳನ್ನು ಎದುರಿಸಿ 37 ರನ್ಗಳಿಗೆ ಔಟ್ ಆದರು. ನಂತರ ಅಭಿಷೇಕ್ ನಾಯಕ ಇಶಾನ್ ಕಿಶನ್ ಅವರೊಂದಿಗೆ ಮತ್ತೊಂದು ಅತ್ಯುತ್ತಮ ಜೊತೆಯಾಟವಾಗಿ ಕಂಡುಕೊಂಡರು. ಈ ಕಿಲಾಡಿ ಜೋಡಿ 2ನೇ ವಿಕೆಟ್ಗೆ ಕೇವಲ 35 ಎಸೆತಗಳಲ್ಲಿ 79 ರನ್ ಸೇರಿಸಿದರು. ಇಶಾನ್ 13 ಎಸೆತಗಳಲ್ಲಿ 2 ಬೌಂಡರಿ ಮತ್ತು 1 ಸಿಕ್ಸರ್ ನೆರವಿನಿಂದ 25 ರನ್ ಗಳಿಸಿದರು. ಆದಾಗ್ಯೂ ಎಸ್ಆರ್ಎಚ್ ನಾಯಕ ರನೌಟ್ ಆಗಿ ಪೆವಿಲಿಯನ್ಗೆ ಮರಳಿದರು. ಅಭಿಷೇಕ್ ಒಂದು ತುದಿಯನ್ನು ಹಿಡಿದು ಆಕ್ರಮಣಕಾರಿಯಾಗಿ ಬ್ಯಾಟಿಂಗ್ ಮಾಡಿ 47 ಎಸೆತಗಳಲ್ಲಿ ಶತಕ ಬಾರಿಸಿದರು. ಕ್ಲಾಸೆನ್ ಅಬ್ಬರದ ಬ್ಯಾಟಿಂಗ್. ಅಭಿಷೇಕ್ ಅದ್ಭುತ ಬ್ಯಾಟಿಂಗ್ ಪ್ರದರ್ಶಿಸಿ 68 ಎಸೆತಗಳಲ್ಲಿ ಅಜೇಯ 135 ರನ್ ಗಳಿಸಿದರು. 198 ಸ್ಟ್ರೈಕ್ ರೇಟ್ನಲ್ಲಿ ಆಡಿದ ಅಭಿಷೇಕ್ ತಮ್ಮ ಇನ್ನಿಂಗ್ಸ್ನಲ್ಲಿ 10 ಬೌಂಡರಿ ಮತ್ತು 10 ಸಿಕ್ಸರ್ಗಳನ್ನು ಬಾರಿಸಿದರು. ಮತ್ತೊಂದೆಡೆ ಹೆನ್ರಿ ಕ್ಲಾಸೆನ್ ಕೇವಲ 13 ಎಸೆತಗಳಲ್ಲಿ ಅಜೇಯ 37 ರನ್ ಗಳಿಸಿದರು. ಅಭಿಷೇಕ್ ಮತ್ತು ಕ್ಲಾಸೆನ್ 3ನೇ ವಿಕೆಟ್ಗೆ 32 ಎಸೆತಗಳಲ್ಲಿ ಅಜೇಯ 66 ರನ್ಗಳ ಜೊತೆಯಾಟ ನಡೆಸಿದರು. ಅಕ್ಷರ್ ಪಟೇಲ್ ಡಿಸಿ ಪರ ಏಕೈಕ ವಿಕೆಟ್ ಪಡೆದರು.